ಜಿಲ್ಲೆಯ ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ, ಇವತ್ತು ಭಾಳ ಮುಖ್ಯವಾಗಿ ನರೇಗಾ ಏನು ಒಂದು ಸ್ಕೀಮನ್ನು ನಮ್ಮ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿ ಭಾಳ ಸಕ್ಸಸ್ಫುಲ್ಲಾಗಿ ಕಳೆದ 20 ವರ್ಷ ಭಾಳ ಯಶಸ್ವಿಯಾಗಿ ನಾಡಿನ ಕೂಲಿ ಕಾರ್ಮಿಕರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಕೃಷಿಕ ಬದುಕು ಮತ್ತು ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡೋದರಲ್ಲಿ ಮತ್ತು ತಮ್ಮ ಸ್ವಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಕ್ಸಸ್ ಆಗಲಿಕ್ಕೆ ಮತ್ತು ಪ್ರತಿಯೊಬ್ಬರಿಗೆ ಕನಿಷ್ಠ ವೇಜಸ್ ಕೂಲಿಯನ್ನು ಸಿಗ್ತಕ್ಕಂಥ ರೀತಿಯಲ್ಲಿ ನಾವು ಹೇಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ರು, ಇದು ಲೇಬರ್ ಎಂಥದಪ್ಪ ರೈಟ್ ಟು ಎಂಪ್ಲಾಯ್ಮೆಂಟ್, ಫುಡ್ ಸೆಕ್ಯೂರಿಟಿ ಥರ ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ಉದ್ಯೋಗ ಖಾತೆ ಭಾಳ ಮುಖ್ಯವಾದಂಥ ಯೋಜನೆ ಇದು. ಮಾನ್ಯ ಪ್ರಧಾನಿಗಳು, ಈಗಿರ್ತಕ್ಕಂಥ ಪ್ರಧಾನಿಗಳು ನರೇಗಾನ ಪೂರ್ತಿ ನಿಲ್ಲಿಸಲಿಕ್ಕೆ ಒಂದು ಬಾರಿ ಪ್ರಯತ್ನ ಮಾಡಿದರು. ಆವಾಗ ಪಾರ್ಲಿಮೆಂಟಲ್ಲಿ ಗಲಾಟೆಯಾಗಿ ಪ್ರಾರಂಭ ಆಯಿತು, ಅದನ್ನು ಕಂಟಿನ್ಯೂ ಮಾಡಿದ್ರು. ಆದರೆ ಒಂದಷ್ಟು ಹಿಂದೆ ಇದ್ದಂಥ ನಮ್ಮ UPA ಸರ್ಕಾರದಲ್ಲಿದ್ದಂಥ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಅಡಚಣೆ ಇದ್ರೂ ಸಹ ನಡ್ಕೊಂಡು ಹೋಗ್ತಾಯಿತ್ತು. ಇವತ್ತು ಸಂಪೂರ್ಣವಾಗಿ ಅದರ ಒಂದು ಆ್ಯಕ್ಟನ್ನೇ ಬದಲಾವಣೆ ಮಾಡಿ ನೇಮನ್ನು ಸಹ ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತಗೊಂಡು ಪಾರ್ಲಿಮೆಂಟ್ನಲ್ಲಿ ತರಾತುರಿಯಲ್ಲಿ ಒಂಥರ ಬುಲ್ಡೋಜ್ ಥರ ಮಾಡಿದ್ದಾರೆ. ದೀರ್ಘವಾಗಿ ಚರ್ಚೆ ಆಗಲಿಲ್ಲ, ಅಥವಾ ಯಾವುದೇ ರಾಜ್ಯಕ್ಕೆ ಪತ್ರ ಬರೆದು ನಾವು ಈ ಥರ ಬದಲಾವಣೆ ಮಾಡ್ತೀವಿ, ನಿಮ್ಮ ಅಭಿಪ್ರಾಯ ಕೇಳಲಿಲ್ಲ. ಮತ್ತು ಅಟ್ಲೀಸ್ಟು ಗ್ರಾಮ ಪಂಚಾಯಿತಿಗೆ ಸ್ಥಳೀಯ ಪಂಚಾಯಿತಿಗಳಿಂದ ಅಭಿಪ್ರಾಯ ಪಡೀಲಿಲ್ಲ. ಯಾವುದೇ ಥರದ ಜನರ ವಿಶ್ವಾಸವನ್ನು, ಜನಪ್ರತಿನಿಧಿಗಳ ವಿಶ್ವಾಸವನ್ನು, ರಾಜ್ಯ ಸರ್ಕಾರಗಳ ವಿಶ್ವಾಸವನ್ನು ಪಡೆದಲೇ ಪಾರ್ಲಿಮೆಂಟಲ್ಲೂ ಸಹ ಸುದೀರ್ಘವಾಗಿ ಚರ್ಚೆಗೆ ಅವಕಾಶ ಕೊಡದಲೆ ಅಂಥ ದೊಡ್ಡ ರಾಷ್ಟ್ರೀಯ ಮಟ್ಟದ 130-140 ಕೋಟಿ ಜನರ ಒಂದು ಹಿತವನ್ನು ಮರೆತು ಏಕಾಏಕಿ ಆ್ಯಕ್ಟನ್ನು ಬದಲಾವಣೆ ಮಾಡಿರ್ತಕ್ಕಂಥ. ಅದಕ್ಕೋಸ್ಕರ ನಮ್ಮ ACC, ನಮ್ಮ ಕಾಂಗ್ರೆಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಈ ಒಂದು ಬದಲಾವಣೆಯನ್ನು ವಿರೋಧಿಸಿರ್ತಕ್ಕಂಥದ್ದನ್ನು ಈಗಾಗಲೇ ತಾವೆಲ್ಲ ನೋಡಿದ್ದೀರಾ. ನಾವು ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂತೇಳಿ ನಾವು ಇದೊಂದು ದೊಡ್ಡ ಆಂದೋಲನವನ್ನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಎಲ್ಲಿವರೆಗೆ ನಾವು ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತಿದ್ದೀವಿ, ಇದನ್ನು ಸಂಪೂರ್ಣವಾಗಿ ಇದಕ್ಕೇನಾದ್ರು ಒಂದು ಕೇಂದ್ರ ಸರ್ಕಾರ ಬದಲಾವಣೆಗೆ ಮೊದಲಿದ್ದಂಥ ಪರಿಸ್ಥಿತಿನೇ ವಾಪಸ್ಸು ತರ್ತಕ್ಕಂಥದ್ದಕ್ಕೆ ನಾವು ಭಾಳ ಕಠಿಣವಾಗಿ ಆಗ್ರಹಿಸಿ ಅದನ್ನು ವಾಪಸ್ ಹೋಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡೋದ್ರ ಮೂಲಕ ಇದು ಹಂತವಾಗಿ ನಮ್ಮ ಹೋರಾಟವನ್ನು ಮಾಡಬೇಕು ಅಂತಿದ್ದೀವಿ. ಆಮೇಲೆ ಮತ್ತೊಂದು ಭಾಳ ತುಂಬ ಅಗಾಧಕಾರವಾದಂಥ ವಿಚಾರ ಅಂದರೆ, ಯಾವ ಪಂಚಾಯತಿ, ಯಾವ ಊರು, ಯಾವ ಕೆಲಸ ತಗೋಬೇಕು ಅನ್ನೋದು ಕೇಂದ್ರ ಸರ್ಕಾರನೇ ನೋಟಿಫೈ ಮಾಡುತ್ತೆ ಅಂತ, ಕೇಂದ್ರ ಸರ್ಕಾರನೇ ನೋಟಿಫೈ ಮಾಡುತ್ತೆ ಅಂತ.
ಕೆಲವೊಮ್ಮೆ ಮಂಡ್ಯ ಜಿಲ್ಲೆಯನ್ನು ಪೂರ್ತಿ ಕೈ ಬಿಡ್ಬೋದು, ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ 230 ಎಷ್ಟು ಪಂಚಾಯತಿ 233 ಪಂಚಾಯತಿನಲ್ಲಿ ಯಾವುದೋ ಒಂದು 100 ಪಂಚಾಯತಿ ಕೈ ಬಿಡ್ಬೋದು. ಈ ಥರದ ಯಾವುದೇ ನಿರ್ಧಾರ ಬೇಕಾದ್ರೂ ಅವ್ರಿಗೆ ಅಧಿಕಾರ ಇದೆ. ಹಿಂದೆ ಆ ಥರ ಇರಲಿಲ್ಲ, ಸಾಮೂಹಿಕವಾಗಿ ಎಲ್ಲರೂ ಮಾಡ್ಬೋದಾಯಿತು. ಸೊ ಈ ಥರ ಅನೇಕ ಮಾರಕಗಳು ಇವತ್ತು ಕೂಲಿ ಕಾರ್ಮಿಕರಿಗಂತೂ ಅತ್ಯಂತ ಸಮಸ್ಯೆ ಮಾರಕ ಆಗ್ತಕ್ಕಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ. ಮತ್ತು ಗ್ರಾಮ ಪಂಚಾಯತಿಗಳು ಕನಿಷ್ಠ 1 ಕೋಟಿ ಕೆಲಸ ಮಾಡ್ಬೋದಾಯಿತು ಇಲ್ಲಿವರೆಗೆ. ಸೊ 1 ಕೋಟಿ ಅವರ ವ್ಯಾಪ್ತಿನಲ್ಲಿ ಈ ಥರದ್ದೆಲ್ಲ ಅಸೆಟ್ ಕ್ರಿಯೇಟ್ ಆಗುವಂಥ ಅತ್ಯಂತ ಅವಶ್ಯಕತೆ ಇಂಡಿವಿಜುವಲ್ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ಬೋದಾಯಿತು. ಇವತ್ತು ಅದು ಯಾವುದೂ ಸಹ ಇಲ್ಲ. ಸೊ ಲಿಮಿಟ್ಟು ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ. ಇದನ್ನು ನಾವು ಭಾಳ ನೇರವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಇಡೀ ರಾಷ್ಟ್ರಾದ್ಯಂತ ಈ ವಿಚಾರವನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ಥಳೀಯ ಪಂಚಾಯಿತಿಯ ಹಕ್ಕನ್ನು ಒಂದು ಮುಟುಕುಗೊಳಿಸಿರ್ತಕ್ಕಂಥದ್ದನ್ನು ವಿರೋಧ ಮಾಡಿ, ಮತ್ತು ನಾವು ಅನೇಕ ನಮ್ಮ ಪಕ್ಷ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾವೆ. ನಾವು ಪ್ರತಿಭಟನೆ ಜೊತೆಗೆ ಉಪವಾಸ ಸತ್ಯಾಗ್ರಹ ಮತ್ತು ಇನ್ನೂ ಪಾದಯಾತ್ರೆ ಮತ್ತು ಸಭೆಗಳು ಮಾಡೋದು, ಈ ಥರದ್ದೆಲ್ಲ ನಮ್ಮ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಸೂಚನೆಯಂತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿ ಇನ್ನು ಮುಂದೆ ಇಡೀ 31 ಜಿಲ್ಲೆನಲ್ಲೂ ಸಹ ಕಾರ್ಯಕ್ರಮವನ್ನು ಟೈಮ್ ಟು ಟೈಮ್ ಹಮ್ಮಿಕೊಳ್ತಕ್ಕಂಥದ್ದನ್ನು ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಇವತ್ತು ಇದರ ಜೊತೆಗೆ ಕೇಂದ್ರ ಸರ್ಕಾರ 10ಕ್ಕೂ ಹೆಚ್ಚು ಹೆಸರನ್ನ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವ್ರನ್ನ ಗೂಡ್ಸೆ ಕೊಲೆ ಮಾಡಿದರು ಅಂತ ಹೇಳ್ತಿದ್ದೋ, ಈಗ ಇವರು ಸಹ ನೇರವಾಗಿ ಇಂಡೈರೆಕ್ಟಾಗಿ ಒಂದು ಫಾದರ್ ಆಫ್ ನೇಷನ್, ಇಡೀ ಪ್ರಪಂಚ ಮಹಾತ್ಮ ಗಾಂಧಿಯವ್ರನ್ನ ಗೌರವಿಸ್ತದೆ. ಇಡೀ ಪ್ರಪಂಚ ಸ್ವತಂತ್ರ ತಂದುಕೊಟ್ಟದ್ದು ಭಾರತ ದೇಶಕ್ಕೆ, ಆದರೆ ಇಡೀ ಪ್ರಪಂಚ ಮಹಾತ್ಮ ಗಾಂಧಿಯವ್ರನ್ನ ಗೌರವಿಸ್ತದೆ. ಅಂಥ ಅವರ ಹೆಸರನ್ನ ತೆಗೆಯುವಂಥ ಸಾಹಸವನ್ನು ಮಾಡಿದ್ದಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಡೆಮಾಕ್ರಸಿಗೆ ಇವರು ಮಾರಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಜನ ಇನ್ನೂ ಆಂದೋಲನ ರೀತಿಯಲ್ಲಿ ಇಷ್ಟೊತ್ತಿಗೆ ಪ್ರಾರಂಭ ಆಗಬೇಕಾಯಿತು. ಒಂದು ಕೃಷಿ ಆ್ಯಕ್ಟನ್ನು ಬದಲಾವಣೆ ಮಾಡೋದಕ್ಕೆ ಪಂಜಾಬ್ ಹರಿಯಾಣದಲ್ಲಿ ವರ್ಷಾನುಗಟ್ಟಲೆ ಪ್ರತಿಭಟನೆಯನ್ನು ಮಾಡಿದ್ರು. ಸೊ ಮಳೆ ಬೆಳೆ ಬಿಸಿಲು ಕೋವಿಡ್ ಅನ್ನೋದನ್ನು ಲೆಕ್ಕಿಸ್ತಲೇ ಇವತ್ತು ಇಡೀ ರಾಷ್ಟ್ರದಲ್ಲಿ ಪಂಚಾಯಿತಿ ಇಡೀ ರಾಷ್ಟ್ರದ ಕಾಂಗ್ರೆಸ್ ಒಕ್ಕೊರಲಿನಿಂದ ಇದನ್ನು ವಿರೋಧ ಮಾಡಿ ಇದನ್ನು ಮತ್ತೆ ಮನ್ರೇಗಾನ ಹಿಂದೆ ಇದ್ದಂಥ ಕಾಯ್ದೆನೇ ಜಾರಿಗೆ ತರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಏನಾದರೂ ನರೇಗಾ ಮೂಲಕ ಸಣ್ಣ ಪುಟ್ಟ ಅಥವಾ ಮೇಜರ್ ಇದ್ದರೆ ಕಾನೂನಿನಲ್ಲಿ ಅವಕಾಶ ಇದೆ ಕ್ರಮ ತಗೊಳ್ಳೋಕ್ಕೆ. ಅವ್ರು ಕೇಂದ್ರ ಸರ್ಕಾರದಿಂದ ಟೀಮ್ ಕಳಿಸ್ಲಿ, ರಾಜ್ಯ ಸರ್ಕಾರದ ಅನೇಕ ನಾವು RDPR ಇಂದ ಸ್ಕ್ವಾಡ್ಗಳಿದ್ದಾವೆ. ಸೊ ಅದನ್ನು ನಿಯಂತ್ರಣ ಮಾಡಲಿ. ಹಂಗಂದರೆ ಮೂಗು ನೆಗಡಿ ಬತ್ತು ಅಂತೇಳಿ ಕುತ್ತಿಗೆನೇ ಕಟ್ ಮಾಡೋದ, ಕಣ್ಣಿಗೆ ನೋವು ಬತ್ತು ಅಂದರೆ ಆಪ್ರೇಷನ್ ಮಾಡಿಸ್ಕೋಬೇಕು, ಕಣ್ಣೇ ತೆಗೆದು ಹಾಕ್ಬಿಡೋದಾ? ಅದೆಲ್ಲ ಒಂದು ಕಡೆ ಸೀಜ್ ಮಾಡಿ ತನಿಖೆ ಆಗಿ ACಗೆ 600 ಫೈಲನ್ನು ಹ್ಯಾಂಡ್ ಓವರ್ ಮಾಡಿ ಅವರು ಅದನ್ನು ಹಿಯರಿಂಗ್ ಮಾಡಿ ಈಗಾಗಲೇ 600ರಲ್ಲಿ 300, 350, 400ನ್ನ ಏರ್ ಮಾಡಿದ್ದಾರೆ, ಹಿಯರಿಂಗ್ ಮಾಡಿ. ಸೊ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ.
ಏನಾದರೂ ಸಣ್ಣ ಪುಟ್ಟ ದೋಷ ಇರೋವನ್ನ ವಾಪಸ್ಸು ಕಮಿಟಿಗೆ ಹಾಕ್ತಾ ಇದ್ದಾರೆ. ಅದು ಪ್ರೋಸೆಸ್ಸಲ್ಲಿದೆ. ಮೋಸ್ಟ್ಲಿ ಏಪ್ರಿಲ್ ಎಂಡ್ವರೆಗೆ ಅದು ಏನು ಹಿಂದೆ 600 ಫೈಲ್ಗಳನ್ನ ಸೀಜ್ ಮಾಡಿದ್ರು ಅದು ಸಂಪೂರ್ಣವಾಗಿ ಒಂದು ಇದಾಗುತ್ತೆ. ಅದಲ್ಲದೆ ಈಗ ಒಂದು ದಯಮಾಡಿ ಇವತ್ತು ಇದೊಂದಕ್ಕೆ ಎಮರ್ಜೆನ್ಸಿ ಇರೋದ್ರಿಂದ ನಾನು ಲೋಕಾಯುಕ್ತ ಬಂದಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀನಿ. ಬೇರೆ ಎಲ್ಲನೂ ಮತ್ತೆ ಇನ್ನೊಂದು ಪ್ರೆಸ್ ಮೀಟನ್ನು ನಾನು ಖಂಡಿತ ಕರಿತೀನಿ. ಬಟ್ ಇವತ್ತು ಡೈಲ್ಯೂಟ್ ಆಗೋದು ಬೇಡ. ಯಾಕೆಂದರೆ ನರೇಗದು ನಮ್ಮನ್ನು ನಿಮ್ಮ ಜೊತೆಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಬದುಕಿನ ಪ್ರಶ್ನೆ ಆಗುತ್ತೆ. ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತೊಂದು ದಿವಸ ಇವೆಲ್ಲ ಮಾಡೋಣ. ಸೊ ಇವತ್ತು ಇದೊಂದನ್ನೇ ನೇರವಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಒಳ್ಳೆಯದು. ಒಂದು ನಿಮಿಷ, ಮೊನ್ನೆ ಲೋಕಾಯುಕ್ತನು ರೈಡ್ ಮಾಡಿದ್ದಾರೆ ನಾಗಮಂಗಲದಲ್ಲಿ. ಕಳೆದ ಒಂದೂವರೆ ತಿಂಗಳಿಂದ ನನಗೆ ಸಣ್ಣದಾಗಿ ಮಾಹಿತಿ ಬಂತು. ಮಾಹಿತಿಯನ್ನು ಕಲೆ ಹಾಕಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು AC ತಹಸೀಲ್ದಾರಿಗೆ ಹಿಂದೆ ನಡೆದಿರ್ತಕ್ಕಂಥ ಅದನ್ನು ಸೀಜ್ ಮಾಡಿರೋ ಜೊತೆಗೆ ಈಗಲೂ ಕೆಲವರು ಅಧಿಕಾರಿ ವರ್ಗದವ್ರು ಕೆಲವರು ಶಾಮೀಲಾಗಿದ್ದಾರೆ, ಅಧಿಕಾರ ಇಲ್ಲದೇ ಇರ್ತಕ್ಕಂಥ ಹೊರಗಡೆಯವರು ಕೆಲವರು ಶಾಮೀಲಾಗಿದ್ದಾರೆ. ಇದೆಲ್ಲ ನಡೀತಾ ಇದೆ ಅನ್ನೋದನ್ನು ನಾನು ತಕ್ಷಣ ನೀವು ಇದನ್ನು ಮಾಹಿತಿಯನ್ನು ತಗೊಂಡು ಕ್ರಮ ತಗೋಬೇಕು ಅಂತ ಹೇಳಿದ್ದೆ. ಮೊನ್ನೆ ಯಾರನ್ನೋ ಇಬ್ಬರನ್ನ ಟ್ರಾನ್ಸ್ಫರು ಮಾಡಿದರು AC ಆಫೀಸ್ಗೆ. ಇದರ ಜೊತೆಗೆ ಒಂದು ಸ್ಕ್ವಾಡ್ ಕಳಿಸಿ ತನಿಖೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಬಹುಶಃ ನನಗೆ ಯಾರು ಮಾಹಿತಿ ಕೊಟ್ಟರೋ ಅದೇ ಜನ ಲೋಕಾಯುಕ್ತರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದರು. ಲೋಕಾಯುಕ್ತರು ಮೊನ್ನೆ ರೈಡ್ ಮಾಡಿದ್ದಾರೆ. ನಾನು ನಮ್ಮ DC ಅವ್ರ ಮೂಲಕನೇ ಲೋಕಾಯುಕ್ತರಿಗೆ ಮಾತನಾಡಿ, ಲೋಕಾಯುಕ್ತರ SPಗೂ ಮಾತನಾಡಿ ಸಂಪೂರ್ಣವಾಗಿ ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಯಾರು ಹೊರಗಡೆಯವರಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ತಕ್ಕಂಥವ್ರು, ಯಾವುದೇ ಹಂತದಲ್ಲಿ ಕ್ರಿಮಿನಲ್ ಕೇಸನ್ನು ಸೀರಿಯಸ್ಸಾಗಿ ಹಾಕಿ ಅವರನ್ನು ಸಂಪೂರ್ಣವಾಗಿ ಕ್ರಮ ತಗೋಬೇಕು. ಮತ್ತು ಅದನ್ನೆಲ್ಲ ವಾಪಸ್ಸು ಈ ಮಾಡಿರ್ತಕ್ಕಂಥ ದಾಖಲೆಗಳನ್ನ, ತಿದ್ದಿರ್ತಕ್ಕಂಥ ದಾಖಲೆಗಳನ್ನ ಸಂಪೂರ್ಣ ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ನಮ್ಮ DC ಅವ್ರಿಗೆ ಹೇಳಿದ್ದೀನಿ. ಅದರಲ್ಲಿ ನಮಗೆ DC ಅವ್ರು ನನಗೆ ಧೈರ್ಯ ಕೊಟ್ಟಿದ್ದು, ರಿಜಿಸ್ಟ್ರ್ ಇದೆಯಲ್ಲ ಅದು ಸ್ಕ್ಯಾನಿಂಗ್ ಆಗಿರೋದ್ರಿಂದ ಅದರಿಂದ ಮುಂದುವರೆದು ಇವರು ಏನೇ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ರು ಅದೆಲ್ಲವನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇದೆ. ಏನೇನು ಈ ಒಂದು ಡೂಪ್ಲಿಕೇಟನ್ನು 2-3 ವರ್ಗ ಸೇರ್ಕೊಂಡು ಮಾಡ್ತಾ ಇದೆ ಅದನ್ನು ಆಸ್ತಿನ ರಕ್ಷಣೆ ಮಾಡಲಿಕ್ಕಂತೂ ತೊಂದರೆ ಆಗಲ್ಲ, ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸಂಪೂರ್ಣವಾಗಿ ಭಾಳ ಗಂಭೀರವಾಗಿ ತಗೋಬೇಕು ಅಂತ ಹೇಳಿದ್ದೀನಿ. ಉಳಿದಂತೆ ಏನೇ ವಿಚಾರ ಇದ್ದರೂ ಇನ್ನೊಂದು ದಿವಸ ಮಾತಾಡೋಣ ಪ್ಲೀಸ್. ಇದರಲ್ಲಿ ಅದನ್ನೇ ಹೇಳೋದು, ತಹಸೀಲ್ದಾರ್ದೇನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಮೇಲೂ ಕ್ರಮ ಆಗುತ್ತೆ. ಒಂದು ನಿಮಿಷ, ಇದು ಬ್ರದರ್ ಇದು ತಪ್ಪು ತಿಳ್ಕೊಬೇಡ. ರೆವಿನ್ಯೂ ಇಲಾಖೆ ನಾನು ಹೇಳಿದೆ ಮೂಗಿರೋವರೆಗೂ ನೆಗಡಿ ಇರುತ್ತೆ ಅಂತ ಹೇಳಿದ್ನಲ್ಲ. ರೆವಿನ್ಯೂ ಇಲಾಖೆಯಲ್ಲಿ ನನಗೆ ನೆನ್ನೆ ಕ್ಯಾಬಿನೆಟ್ನಲ್ಲಿ ಕೃಷ್ಣ ಬೈರೇಗೌಡರು ನಾನು ಅದನ್ನೇ ಮಾತಾಡ್ತಿದ್ದೋ, ಇದನ್ನೇನು ಸರಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಅಂತ. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರ್ ಆದಮೇಲೆ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಾಕಷ್ಟು ಪೋಡಿಗಳಿರ್ಬೋದು, ಖಾತೆಗಳಿರ್ಬೋದು, RTs ಎಲ್ಲವನ್ನೂ ಆನ್ಲೈನ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದೇ ಕೃಷ್ಣ ಬೈರೇಗೌಡರು ಡೂಪ್ಲಿಕೇಟ್ ಆಗಬಾರ್ದು ಅಂತ. ಈ ಎಲ್ಲ ಆಗೋದ್ರ ಮಧ್ಯದಲ್ಲೂ ಇಡೀ ರಾಜ್ಯದಲ್ಲಿ ಎಲ್ಲ ರೆವಿನ್ಯೂ ಇಲಾಖೆನಲ್ಲೂ ತಹಸೀಲ್ದಾರು AC DC ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ನ ಸಂಪೂರ್ಣವಾಗಿ ಯಾವುದೇ ತಾಲೂಕಿನಲ್ಲಿ ಸರ್ಕಾರ ಬಂದಾಗ ಬದಲಾವಣೆ ಮಾಡೋಕ್ಕೂ ಆಗಲ್ಲ. ಅಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ಬಂದಿರತಕ್ಕಂಥ ಒಂದಷ್ಟು ಜನ ಇದ್ದಾರೆ, ಕೆಲಸ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದಷ್ಟು ಜನ ಇದ್ದಾರೆ. ಈ ಥರದ್ದೆಲ್ಲ ಅನೇಕ ನ್ಯೂನತೆಗಳಿದ್ದಾವೆ ಇಲಾಖೆಯಲ್ಲಿ. ಏನೇ ಪ್ರಯತ್ನ ಪ್ರಾಮಾಣಿಕವಾಗಿ ಕಾನೂನನ್ನು ಸರಿಪಡಿಸಿ ಸಾರ್ವಜನಿಕರ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಕೃಷ್ಣ ಬೈರೇಗೌಡರು ಗತಾಯ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರ ಮಧ್ಯದಲ್ಲೂ ಅನೇಕ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿದೆ. ಇದನ್ನು
ಸೊ ಭಾಳ ಗಂಭೀರವಾಗಿ ಇಂತೂ ತಗೊಂಡಿದ್ದಾರೆ ರೆವಿನ್ಯೂ ಇಲಾಖೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮದ್ದೂರು, ನಾಗಮಂಗಲ, ಮಳವಳ್ಳಿ ಅನ್ನೋ ಪ್ರಶ್ನೆ ಇಲ್ಲ, 7 ತಾಲೂಕಿನಲ್ಲಿ ಎಲ್ಲೇ ಈ ಥರದಿದ್ರೂ ಅದ್ರ ಬಗ್ಗೆ ಒಂದು ಈಗ ತಪ್ಪು ಮಾಡಿರೋರಿಗೆ ಯಾವ ಹಂತದ ಅಧಿಕಾರಿ ಆದ್ರೂ ಕ್ರಮ ಆಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಅಲ್ಲಿ ಯಾರನ್ನೂ ಮುಲಾಜಿಲ್ಲ. ಎರಡನೇ ಅಂಥದ್ದು ಅಧಿಕಾರದಿಂದ ಹೊರಗಡೆ ಇರ್ತಕ್ಕಂಥವ್ರು ಯಾರಾದರೂ ಅವ್ರ ಮೇಲೂ ಕ್ರಿಮಿನಲ್ ಕೇಸಾಗಿ ಅವ್ರನ್ನೂ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೂ ಆಗಬೇಕು ಅಂತೇಳಿ ಡಿ ಸಿ ಅವ್ರಿಗೆ ಮತ್ತು ಡಿ ಸಿ ಅವ್ರ ಮೂಲಕ ಲೋಕಾಯುಕ್ತವ್ರಿಗೆ, ಲೋಕಾಯುಕ್ತ ಎಸ್ ಪಿ ಅವ್ರಿಗೆಲ್ರಿಗೂ ಮಾತನಾಡಿದ್ದಾರೆ. ಇದನ್ನು ಗಂಭೀರ ಇದು ಬಾಂಧವ್ಯಗಳ ಬೆಸುಗೆ.